ನವಸಂಕಲ್ಪ ನವ ಸಿಂಧನೂರು ಘೋಷವಾಕ್ಯದೊಂದಿಗೆ ಸಿಂಧನೂರನ್ನು ಜಿಲ್ಲಾ ಕೇಂದ್ರವನ್ನಾಗಿಸುವ ದೃಢ ಸಂಕಲ್ಪದಿಂದ ನವ ಸಿಂಧನೂರು ರೂವಾರಿ ಛಲದಂಕ ಮಲ್ಲ ಶ್ರೀ ಬಸನಗೌಡ ಬಾದರ್ಲಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆ ಅಪಾರ ಜನಸ್ಪಂದನೆ ಹಾಗೂ ಅಚಲ ಸಂಕಲ್ಪ, ಹೋರಾಟದ ಕಿಚ್ಚು, ಅದಮ್ಯ ಆತ್ಮವಿಶ್ವಾಸ ಹಾಗೂ ಜನಸಾಗರದ ಘರ್ಜನೆಯೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಸಭೆಯಲ್ಲಿ ಸಿಂಧನೂರು ಜಿಲ್ಲಾ ಹೋರಾಟದ ಅಗತ್ಯತೆ, ಮುಂದಿನ ಹಂತದ ಕಾರ್ಯಯೋಜನೆ ಹಾಗೂ ಜನಸಾಮಾನ್ಯರ ಒಗ್ಗಟ್ಟಿನ ಮಹತ್ವದ ಕುರಿತು ಚರ್ಚಿಸಲಾಯಿತು. ವಿವಿಧ ಕ್ಷೇತ್ರಗಳ ಮುಖಂಡರು, ಹೋರಾಟಗಾರರು, ಸ್ವಾಮೀಜಿಗಳು ಹಾಗೂ ನಾಗರಿಕರು ಭಾಗವಹಿಸಿ ಸಿಂಧನೂರು ಜಿಲ್ಲಾ ಕನಸನ್ನು ಸಾಕಾರಗೊಳಿಸುವ ಸಂಕಲ್ಪವನ್ನು ಪುನರುಚ್ಚರಿಸಿದರು. ಈ ಪೂರ್ವಭಾವಿ ಸಭೆ ಸಿಂಧನೂರನ್ನು ನವ ಜಿಲ್ಲೆಯಾಗಿ ರೂಪಿಸುವ ಹೋರಾಟಕ್ಕೆ ಹೊಸ ದಿಕ್ಕು, ಹೊಸ ಶಕ್ತಿ ನೀಡುವ ಮಹತ್ವದ ಮೈಲಿಗಲ್ಲಾಗಿ ಪರಿಣಮಿಸಿದೆ. ಪೂರ್ವಭಾವಿ ಸಭೆಗೆ ಆಗಮಿಸಿದ ಸರ್ವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದು ಕೇವಲ ಒಂದು ಊರಿನ ಮಾತಲ್ಲ, ಇದು ಒಂದು ಪ್ರದೇಶದ ಗೌರವದ ಪ್ರಶ್ನೆ. ಇದು ಆಡಳಿತದ ಸೌಲಭ್ಯಕ್ಕಾಗಿ ನಡೆಯುತ್ತಿರುವ ಹೋರಾಟ. ಇದು ಸಿಂಧನೂರು ಜಿಲ್ಲೆ ಆಗಬೇಕೆಂಬ ಜನಸಾಮಾನ್ಯರ ಧ್ವನಿ. ಸಿಂಧನೂರು ಕೃಷಿ, ವ್ಯಾಪಾರ, ಶಿಕ್ಷಣ ಮತ್ತು ಸಾಂಸ್ಕೃತಿಕವಾಗಿ ಸದೃಢವಾದ ನಾಡು. ಭತ್ತದ ನಾಡೆಂದು ಕರೆಯಲ್ಪಡುವ ಈ ಭಾಗ ಬೆತ್ತಿದರೆ ಬೆಳೆಯುವ ಭೂಮಿ ಮಾತ್ರವಲ್ಲ, ಬುದ್ಧಿವಂತರ, ಹೋರಾಟಗಾರರ, ಚಿಂತಕರ ನೆಲವೂ ಹೌದು. ಇಷ್ಟೊಂದು ಸಾಮರ್ಥ್ಯವಿದ್ದರೂ ಇಂದು ಸಿಂಧನೂರು ಇನ್ನೂ ಜಿಲ್ಲಾ ಸ್ಥಾನಮಾನದಿಂದ ವಂಚಿತವಾಗಿದೆ. ಸಣ್ಣ ಕೆಲಸಕ್ಕೂ ಜನರು ದೂರದ ಜಿಲ್ಲಾ ಕೇಂದ್ರಗಳಿಗೆ ಅಲೆದಾಡಬೇಕು. ವೃದ್ಧರು, ಮಹಿಳೆಯರು, ರೈತರು, ವಿದ್ಯಾರ್ಥಿಗಳು ಪ್ರತಿದಿನ ಆಡಳಿತದ ವಿಳಂಬದಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜಿಲ್ಲೆಯಾದರೆ ಮಾತ್ರ ಆಡಳಿತ ಜನರ ಹತ್ತಿರ ಬರುತ್ತದೆ, ಆಸ್ಪತ್ರೆಗಳು ಬಲವಾಗುತ್ತವೆ, ಶಿಕ್ಷಣ ಸಂಸ್ಥೆಗಳು ವಿಸ್ತರಿಸುತ್ತವೆ, ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ಇದು ಅಭಿವೃದ್ಧಿಯ ಮೂಲ ಅಡಿಪಾಯ. ಈ ಅನ್ಯಾಯದ ವಿರುದ್ಧ ಧ್ವನಿಯಾಗಿ ನಿಂತವರು ಸಿಂಧನೂರಿನ ಮನೆ ಮಗ, ಕೋಟ್ಯಾಂತರ ಮನಸ್ಸುಗಳ ಯಜಮಾನ ಶ್ರೀ ಬಸನಗೌಡ ಬಾದರ್ಲಿಯವರು. ಜನರ ನೋವನ್ನು ತಮ್ಮದೇ ನೋವೆಂದು ಪರಿಗಣಿಸಿ ಸಿಂಧನೂರಿಗೆ ಜಿಲ್ಲಾ ಮಾನ್ಯತೆ ದೊರಕಿಸಬೇಕು ಎಂಬ ಒಂದು ಸ್ಪಷ್ಟ ಗುರಿಯೊಂದಿಗೆ ಅವರು ಈ ಹೋರಾಟದ ನೇತೃತ್ವ ವಹಿಸಿದ್ದಾರೆ. ಇದು ರಾಜಕೀಯ ಲಾಭಕ್ಕಾಗಿಯಲ್ಲ, ಇದು ಮುಂದಿನ ತಲೆಮಾರಿಗೆ ಉತ್ತಮ ಆಡಳಿತ ನೀಡಬೇಕೆಂಬ ಜವಾಬ್ದಾರಿಯ ಹೋರಾಟ. ಗ್ರಾಮದಿಂದ ನಗರದವರೆಗೆ, ರೈತರಿಂದ ಯುವಕರವರೆಗೆ, ವಿದ್ಯಾರ್ಥಿಗಳಿಂದ ಮಹಿಳೆಯರವರೆಗೆ ಇಂದು ಸಿಂಧನೂರು ಒಂದೇ ಧ್ವನಿಯಲ್ಲಿ ಮಾರ್ಧನಿಸುತ್ತಿದೆ. ಸಿಂಧನೂರು ಜಿಲ್ಲೆ ನಮ್ಮ ಹಕ್ಕು ಎಂಬ ಘೋಷಣೆ ಇಂದು ಪ್ರತಿಯೊಬ್ಬರ ಹೃದಯದಿಂದ ಹೊರಬರುತ್ತಿದೆ. ಸಿಂಧನೂರು ಜಿಲ್ಲೆಯಾಗಬೇಕೆಂಬ ಕನಸು ದಶಕಗಳಿಂದ ಜನರ ಮನಸ್ಸಿನಲ್ಲಿ ಉಳಿದಿರುವ ಆಶಯ. ಇಂದು ಅದಕ್ಕೆ ಸರಿಯಾದ ನಾಯಕತ್ವ, ಸರಿಯಾದ ದಿಕ್ಕು ದೊರೆತಿದೆ. ಶ್ರೀ ಬಸನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ಹೋರಾಟ ಶಾಂತಿಯುತವಾಗಿ ಆದರೆ ದೃಢವಾಗಿ ಸಾಗುತ್ತಿದೆ. ಸಂವಿಧಾನದ ಚೌಕಟ್ಟಿನೊಳಗೆ ಜನಶಕ್ತಿಯ ಮೂಲಕ ನಮ್ಮ ಹಕ್ಕನ್ನು ಪಡೆಯುವ ಪ್ರಯತ್ನ ನಡೀತಾ ಇದೆ. ಇದು ಕೇವಲ ಒಂದು ಜಿಲ್ಲೆಯ ಪ್ರಶ್ನೆಯಲ್ಲ, ಇದು ಪ್ರಾದೇಶಿಕ ಸಮಾನತೆ, ಆಡಳಿತಾತ್ಮಕ ನ್ಯಾಯ ಮತ್ತು ಅಭಿವೃದ್ಧಿಯ ಪ್ರಶ್ನೆ. ಇಂದು ನಾವು ಧ್ವನಿ ಎತ್ತದಿದ್ದರೆ ನಾಳೆ ನಮ್ಮ ಮಕ್ಕಳಿಗೆ ಉತ್ತರ ನೀಡಬೇಕಾಗುತ್ತದೆ. ಆದ್ದರಿಂದಲೇ ಈ ಹೋರಾಟದಲ್ಲಿ ಪ್ರತಿಯೊಬ್ಬರೂ ಸಿಂಧನೂರಿಗಾಗಿ ಭಾಗಿಯಾಗಬೇಕು. ಬನ್ನಿ, ಜಾತಿ, ಪಕ್ಷ, ಭೇದ ಭಾವ ಮರೆತು ಒಗ್ಗಟ್ಟಾಗಿ ನಿಲ್ಲೋಣ. ಸಿಂಧನೂರಿನ ಭವಿಷ್ಯಕ್ಕಾಗಿ ಈ ಹೋರಾಟವನ್ನು ಮತ್ತಷ್ಟು ಬಲಪಡಿಸೋಣ. ಸಿಂಧನೂರು ಜಿಲ್ಲೆಯಾಗಿಸುವ ಕನಸು ಹೊತ್ತು
ಹಗಲಿರುಳು ಶ್ರಮಿಸುತ್ತಾ ಅವರ ಬದುಕನ್ನೇ ಈ ನಾಡಿಗಾಗಿ ಸಮರ್ಪಿಸುತ್ತಿರುವ ಜನಸೇವೆಯನ್ನೇ ಉಸಿರಾಗಿಸಿರುವ ಶ್ರೀ ಬಸನಗೌಡ ಬಾದರ್ಲಿ ಅವರ ಕೈ ಬಲಪಡಿಸೋಣ. ನವ ಸಿಂಧನೂರು, ನವ ಸಂಕಲ್ಪ, ನವ ಚೈತನ್ಯದೊಂದಿಗೆ ಮುನ್ನುಗ್ಗೋಣ. ಬಿತ್ತಿದರೆ ಬಂಗಾರ ಬೆಳೆಯುವ ನಾಡಲ್ಲಿ ಹುಟ್ಟಿದ ನಾವೆಲ್ಲ ಈ ನಾಡಿಗೆ, ಈ ನೆಲಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ದಿನ ಬಂದಿದೆ ಸ್ನೇಹಿತರೆ. ಸಿಂಧನೂರು ಜಿಲ್ಲೆ ಇದು ನಮ್ಮ ಬೇಡಿಕೆಯಲ್ಲ, ನಮ್ಮ ಹಕ್ಕು.